ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದಾಗ ಏನು ವಿಶೇಷತೆ ಐತಿ ಅಂತ ನೋಡನ್ರಿ. ನನಗಂತೂ ಈಗ ವಾರ ಅಲ್ರಿ, ಒಂದು 15 ದಿನ ಆಯ್ತು ನಿದ್ದಿನ ಇದ್ದಿಲ್ಲ ರಾತ್ರಿ ರೀ. ಅಷ್ಟು ನನಗೆ ಸುಸ್ತಿಗೆ ಕಾಲು ನುಸದಕ್ಕೆ ನಿದ್ದಿನ ಬಂದಿದ್ದಿಲ್ಲ. ನಿನ್ನೆ ಹೋಗಿ ತೋರಿಸ್ಕೊಂಬಂದಿಲ್ರಿ, ರಾತ್ರಿ ಒಂದು ಗುಳಿ ಕೊಟ್ಟಿದ್ರಿ ಪರ್ ತೊಗೊಳಕ್ಕೆ ತೊಗೊಂಡೆ. ನಿದ್ದಿನ ಬಂದುಬಿಡ್ತ್ರಿ. ಬಂದು ಏನು ಇದ್ದದ್ದು ಇಲ್ಲದಿಲ್ಲ ನಿದ್ದೆ ನಿನ್ನೆನ ಇತ್ತ ನನಗೆ ಐತ್ರಿ. ಬೆಳಗ್ಗೆ ಜಲ್ದಿ ಎಚ್ಚರನ ಆಗಿಲ್ಲ ರೀ ನನಗೆ. ನಾನು ನೋಡ್ರಿ ಇವಾಗ ಜಳಕದ ಮಾಡಿ ದೇವ್ರ ದೀಪ ಹಚ್ಚಿ ಈಗ ಚಹಾ ಕುಡಿಯಾಕತ್ತೀನಿ ನೋಡ್ರಿ. ನಾನು ಇಷ್ಟಾಗೈತೆ ಟೈಮ್ ರೀ. ಈಗ ಇದ್ದೆ ನಾನು. ಹುಡುಗರೆಲ್ಲ ಅವಂಗ ಆಸಿಪ್ಗ ಇದು ಮಾಡಿಕೊಟ್ರಿ. ಅರ್ಶಿ ಇವತ್ತು ಶನಿವಾರ ಅಲ್ರಿ, ಜಲ್ದಿ ಹೋಗ್ಯಾಡ್ರಿ. ಆರಿಪ ಮಾಡಿಕೊಟ್ಟಾಡ್ರಿ. ಅನ್ನ ಮಾಡಿ, ಅನ್ನ ಒಗ್ಗರಣೆ ಹಾಕಿ, ಮಡಿಕೆ ಕಾಳು ಪಲ್ಯ ಮಾಡಿ, ಬೇಳೆ ಸಾರು ಮಾಡಿ ಕೊಟ್ಟು ಕಳ್ಸ್ಯಾಡ್ರಿ ಅವಂಗೆ. ಮತ್ತು ನನಗೆ ಚಹಾ ಕೊಟ್ಲು, ಚಹಾ ಕುಡಿದೆ ನಾನು. ಈಗ ಇಲ್ಲಿ ನೋಡ್ರಿ, ಇವಾಗ ನಾನು ಸಬ್ಬಸ್ಗೆ ಪಲ್ಯ ಮಾಡತ್ತಿದ್ದೆ. ಅನ್ನ ಸಾರು ಅದೆಲ್ಲ ರೆಡಿ ಆಗೈತಿ. ನಮ್ಮ ಆಸೆ ಬೆಳಗ್ಗೆ ಜಲ್ದಿ ಹೊಕ್ಕಾನಲ್ರಿ, ಹಾಗಾಗಿ ಅವಂಗ ಒಗ್ಗರಣೆನ ಆಮೇಲೆ ಮಡಿಕೆ ಕಾಳು ಪಲ್ಯ ಅದೆಲ್ಲ ಮಾಡಿ ಕಟ್ಟಿದ್ದೆ. ನಾನು ಕಟ್ಟಿಲ್ಲಿ ನಾನು ಸಬ್ಬಸ್ಗೆ ಪಲ್ಯ ಮಾಡತ್ತೀನಿ ರೀ. ಸಬ್ಬಸ್ಗೆ ಪಲ್ಯ ಆತ್ಪ ಅಂತಂದ್ರೆ ಬಂದ್ ಮಾಡಿಬಿಡಾಕೈತಿ. ಅಡುಗೆ ಎಲ್ಲ ರೆಡಿ ಆಕೈತಿ. ಭಾಂಡೆ ಹಂಗದವು. ನಮ್ಮ ಅರಿಶ ಬಂದು ತಿಕ್ತಾಳೇನ್ರಿ, ಇಲ್ಲದಂದು ನಾನು ತಿಕ್ತೀನಿ. ಟೈಮ್ ಆಗಲಿ ಅಲ್ಲಿ 12 ಗಂಟೆ ಆಗಾಗ ಬಂತ. ನಮ್ಮ ಮಮ್ಮಿನೂ 2 ಕೊಂದಿ ಹಚ್ಕೊಂಡು ಮಕ್ಕೊಂಬಿಟ್ಟಾರ್ರಿ. ಯಾಕಪ್ಪ ಅಂತಂದ್ರೆ ಆರಾಮನ ಅನ್ಸಲ್ತಂತ್ರಿ ಅವರಿಗೆ. ಥಂಡಿ ಬರತ್ತೈತಂತ ಗುಳ್ಗೆ ತೊಗೊಂಡಾರಿ. ಗುಳ್ಗೆ ತೊಗೊಂಡು ಮಕ್ಕೊಂಡಿದ್ದಾರೆ. ಮತ್ತು ದವಾಖಾನಿಗೆ ಹೋಗೋನೇನಂತ ಕೇಳಿದೆ ರೀ. ಬೇಡ, ಗುಳ್ಗೆ ತೊಗೊಂಡಿನಿ, ಕಡಿಮೆ ಆಕೈತಿ ನೋಡೋಣ ತಡಿ ಅಂಥೇಳಿ. ಮತ್ತು ಜ್ವರ ಬಂದಿದ್ರಿ, ಜ್ವರದ ಗುಳ್ಗೆ ಅದೆಲ್ಲ ಕೊಟ್ಟೇನಿ. ತೊಗೊಂಡಾರ್ರಿ ತಾವ. ತೊಗೊಂಡು ಸ್ವಲ್ಪ ನಾಷ್ಟ ಏನಾದರೂ ಮಾಡಿದಾರ್ರಿ. ಸ್ವಲ್ಪ ಒಗ್ಗರಣೆ ತಿಂದ್ರೆ ಇವಾಗ ಮತ್ತು ಬಿಸಿ ಬಿಸಿ ಅನ್ನ ತಿಂತಾರೆ ಏನು ಕೇಳೋಣ್ರಿ ಎಪ್ಸೋನ್. ಇವಾಗ ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಮಮ್ಮಿ ಮಕ್ಕೊಂಡು ಬಿಟ್ಟಿದ್ದಾರೆ. 2 ಗಂಟೆ ಆಗಾಗ ಬಂತ. ಮಮ್ಮಿ ಆರಾಮ ಅನ್ಸತೈತಿಲ್ಲ? ಆರಾಮ ಅನಿಸ್ಲಿ. ದವಾಖಾನಿಗಾರ ಹೋಗ್ಬರ ಬಾ ಇನ್ನೊಂದ್ಸಲ. ಹೋಗ್ಬರೋಣ? ಒಟ ಹಚ್ಚತ್ತೀನಿ. ದವಾಖಾನಿಗೆ ಹೋಗೋದಂದ್ರೆ ಒಟ ಹಚ್ಚತ್ತೀನಿ ಅಂತ ನೋಡ್ರಿಪ್ಪ. ಊಟಾರ ಮಾಡ್ಯಾರ ಸ್ವಲ್ಪ ಆಮೇಲೆ ಮಾಡ್ತೀನಿ. ಹಾಂ, ಊಟ ಮಾಡಿದ್ದೆ ಮಮ್ಮಿ? ಗುಳಿಗೆ ತೊಗೊಂಡಿನಿ. ನನಗೆ ಹೊಟ್ಟೆ ಜ್ವರ ಕಾಯಕತ್ತ ಬಿಡಮ್ಮ. ಅವು ಬಾ ಎಲ್ಲ ಇಸ್ಕರಿ ಆದೈತಿ ನನಗದು. ಹೌದಾ? ನೀವು ಗುಳಿಗೆ ತೊಗೊಂಡ್ರಿ, ನನಗೆ ಎಲ್ಲಿ ತೆಲ್ಲೂ ಕಡಿಮೆ ಹೋಗಲ್ತು, ನನಗೆ ಸುಸ್ತನೂ ಹೋಗಲ್ತು. ಒಂದಿನಾರ ಆಗ್ಬೇಕಲ್ಲದು. ಹೊಟ್ಟೆಗೆ ಜ್ವರ ಇದ್ದು ಒಂದು ಏನಿದಾಗಪ್ಪ. ಈಗ ಅಮ್ಮನ ಕಡೆ ಜ್ವರದ ಗುಳಿಗೆ ತೊಗೊಂಡು ನುಂಗಿದ್ದೆ. ಒಂದು ಸ್ವಲ್ಪ ಬೆಳಗಿನ ಪೂರ್ತಿ ಕಷ್ಟ ಕಡಿಮೆ ಆಗಿತ್ತದ. ಮತ್ತು ಈಗ ಬಾ ಇಸ್ಕರಿ ಆದೈತಿ ನನಗೆ. ರವ 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 ಅನ್ನಕತ್ತೈತಿ. ಹೇಳಿನವ್ರಿ ನನಗೆ ಹಿಂಗೆಲ್ಲ ಆಗಕತ್ತೈತ್ರಿ ಅಂಥೇಳಿ ಅಂದ ಡಾಕ್ಟ್ರಿಗೆ. ಅವರು ಯಾವ ಜಡ್ ಅಂತ ನೋಡ್ಬೇಕು. ಕಾಲು ಹರಿಯೋದೊಂದು, ಕಾಲು ಜುಮ್ ಹಿಡಿಯೋದೊಂದು, ತಲೆ ನೋವು ಒಂದು, ಎಲ್ಲ ಕೂಡ ಕಣ್ಣು ಉರಿಯೋದ, ಕಾಲು ಇದೆಲ್ಲ ಹೇಳಿದ್ದಂದ್ರೆ ಯಾವುದಕ್ಕಂತ ಕುಳ್ಕೊಡ್ಬೇಕು. ಕಡಿಮೆ ಅನ್ಸತೈತಿ ಈಗ? ಇಲ್ವಾ, ನಂಗೆ ಕಡಿಮೆ ಅನ್ಸಲ್ತು. ಮತ್ತು ಹೋಗ್ಯಾರ ಬರೋಣ ಇನ್ನೊಂದ್ಸಲ? ಬರ್ತಡಿ. ಅಮ್ಮನ ಒಬ್ಬಿಗೆ ಹೋಗ್ಯಾರ, ಬರಲಿ ಅವ್ರು. ಇಲ್ಲ ನಿನಗೆ ಈಗ ನಾ ಮನಸ್ಸಲ್ಲ ಹೋಗೋಣ ಬಾ. ನಾನೇನು ಬೇಡ ಈಗ ಬೇಡ. ಇಲ್ಲಿ ಕಾಫಿ ರೀ. ಆರಿಪ್ಪ ಒಂದು ಸ್ವಲ್ಪ ಕಾಫಿ ಮಾಡೋದು. ಬೆಳಗ್ಗೆದ್ದು ಚಹಾ ಕುಡ್ದೇ ಇಲ್ಲ ರೀ ನಾನು. ಅದಕ್ಕೆ ಒಂದು ಸ್ವಲ್ಪ ಕಾಫಿ ಮಾಡುವ, ಒಂದಿಷ್ಟು ಸ್ಟ್ರಾಂಗ್ ಹಾಕೀನಿ ಅಂತ ಹೇಳೀನಿ ರೀ. ಮತ್ತು ಮಕ್ಕೊಂಡ್ರೆ ನಡಿಬೇಕಲ್ರಿ, ಹೇಳಬೇಕ. ನಾನು ಹೇಳಂದ್ರೆ ಕೆಲಸ ಏನಾಗಂಗಿಲ್ಲ ರೀ. ಅದು ಬೆದಿನ ಮೇಲೆ ಹೋಗಿ ಬಂಡೆ ತಿಕ್ಕೊಂಬಂದಾರ ಇಬ್ರು ಅಕ್ಕ ತಂಗಿರಿ. ಹಾಕಿದೀವಿ ಶನಿವಾರ. ಇವತ್ತು ಜಲ್ದಿ ಬಂದಾಳ ಅರ್ಶಿಯನ. ಕೆಲಸ ಎಲ್ಲ ಆತ. ಬಂಡೆ ತೊಗೊಂಬಂದಿಟ್ಟು ಸಾರು ಐತಿ, ಪಲ್ಯ ಐತಿ, ಎಲ್ಲ ಐತಿ. ಮತ್ತು ಮಾಡಬೇಕಲ್ಲ ಬೆಳಿಗ್ಗೆ ಎತ್ತದನ. ಅಲ್ಲ, ಸಾಯಂಕಾಲದ್ದು ಐತಿ. ಹೌದಾ? ಅನ್ನ ಐತಿ. ಅಷ್ಟಿಷ್ಟು ಯಾಕೆ ಮಾಡ್ಬೇಕು? ಸ್ವಲ್ಪ ಮಾಡ್ಬೇಕಿಲ್ಲ? ಸ್ವಲ್ಪ ಮಾಡಿ ಉಂಡೆ ಇಲ್ಲ ಯಾರು. ನಾನು ಒಬ್ಬಗೆ ತಿಂದೇನಿ, ತಿಂದಿಲ್ಲ. ನಾನು ಒಂದು ಚಪಾತಿ ತಿಂದೀನಿ ರೀ. ಈಗ ಒಂದು ಚಪಾತಿ ತಿಂದೆ ನಾನು. ನಮ್ಮ ರೇಷ್ಮೆ ಅಪ್ಪ ಸೀರಾ ಕೊಟ್ಟು ಕಸಿದ್ರು. ಅದು ಒಂದು ತಟ್ಟು ನೋಡಾಗಿದೆ. ನಮ್ಮ ಮೊದಲ ಸ್ವೀಟ್ ಹೋಗಂಗಿಲ್ಲ ರೀ, ಆದರೂ ತಿಂದೆ ರೀ. ಬಾಯಿ ಸಾಗೈತಡಿವ ಅಂತಂದು ಒಂದು ಸ್ವಲ್ಪ ಸ್ವೀಟ್ ತಿಂದು ಒಂದು ಚಪಾತಿ ತಿಂದು ಗುಳಿಗೆ ತೊಗೋಬೇಕಲ್ರಿ. ತೊಗೊಂಡೆ ನಾನು. ಈಗ ಮತ್ತೆ ಮುಂದಿನ ಕೆಲಸ ನೋಡ್ಕೋಬೇಕ್ರಿ. ಒಂದು ಸ್ವಲ್ಪ ಚಹಾ ಕುಡ್ದು ಆರಿಪ್ಪ ಹೋಗಿ ಬರಂಬ ದವಾಖಾನಿಗೆ ಅನ್ನಕತ್ತಾಡ್ರಿ. ಇನ್ನೊಮ್ಮೆಲ್ಲಿ ನೋಡಂತಡ್ರಿಪ್ಪ. ಅದು ಬಂಡೆ ಕಾಫಿ ಕುಡಿತೇನೆ. ನೀನು ತಂಬು ವಾಟಿಗೆ ತಂಬು. ಏನು ಮಾಡತ್ತಿ ಮಮ್ಮಿ? ಇವ್ರು ಸೀರೆ ಮೊನ್ನೆ ಹೋಗಿದ್ದಿತ್ತಲ್ಲ, ಒಣ ಹಾಕಿದ್ನ ಅದನ್ನ ಮಡ್ಚಿಡಾಕತ್ತೀನಿ. ಮತ್ತಿಲ್ಲ ತಂದ್ರೆ ಇಲ್ಲಿ ಒಂದು ನೋಡಿದಿಲ್ಲ, ಅಮ್ಮನ ಸೀರೆ ಕಡ್ದು ಬಿಡೋದು. ಮೊನ್ನೆ ಸೀರೆನೂ ಕಡ್ದೈತಿ, ಲಂಗಾನು ಕಡ್ದೈತೆ ಅಮ್ಮನ ಸೀರೆ. ಅಷ್ಟು ಇಲ್ಲಿ ಅದ ಮನೆ ನೋಡಿದ್ರೆ. ಅದಕ್ಕೆ ಇದನ್ನ ಸ್ವಲ್ಪ ಮಡಿಚಿಟ್ರಾತಂತಂದು ನೋಡಿ ಕೊಡ್ಲದ ನಂದು. ಇದವತ್ತು ಆರ್ಡರ್ ಮಾಡಿದ್ದಲ್ಲ ಇದು? ಆರ್ಡರ್ ಮಾಡಿದ್ದಮ್ಮ ಅದು.
ಜಂಪರ್ ಹೊಲ್ಸಿದೆ ಮಮ್ಮಿ ಇದ್ರದ ಹೊಲ್ಸಿನ ಮೆತ್ತಗೈತಿ ಸೀರೆ ಅದ ಭಾರಿ ಚೆನ್ನಾಗಿದೆ ಕಲರ್ ಗಿರಲ್ ಚಂದ ಐತ್ರಿ ಅದು ಸೂಪರ್ ಐತಿ ಮೆತ್ತಗೈತಿ ಸೀರೆ ಸೀದಾ ಕ್ಲೀನಾಗಿ ಹೊಡಿ ಚಟ್ನಿ ಅಂದ್ರೆ ಏನಿದೆ ಆಗಂಗಿಲ್ಲ ಹೊಳ ಮಾವು ತೆಗೆಯೋದು ಇದನ್ನು ಮಾಡೋದು ಮಾಡ್ತೀನಿ ನಮ್ಮ ಸಹನ ಜಂಪರ್ನ ಹೊಲ್ಕೊಟ್ಟಾರ ಚಂದ ಆಗೈತಿ ಜಂಪರ್ನ ಅದು ಬ್ಲೌಸ್ ಹಾಂ ಇದು ಯಾವ ಸಿಲ್ಕ್ ಅಂತಾರೇನು ವೈ ಸೀರೆಗೆ ಇದಕ್ಕೆ ತಮ್ಮ ಬ್ಲೌಸ್ ತಮ್ಮ ಚಂದ ಐತಿ ಅದ್ರಾಗ ಇಟ್ಬಿಡಿಲ್ಲ ತಂದ್ರೆ ಅದ್ರೊಳಗೆ ಇಟ್ರೆ ಮುದ್ದೆ ಆಗಂಗಿಲ್ಲ ಅದ್ರೊಳಗೆ ಇವ್ರು ಮತ್ತೇನೋ ಜುಮ್ಮಿಕಿ ಅವೇನೇನೋ ಹೊಸ್ತಾಗಿ ತೊಗೊಂಡಾರಂತ್ರಿಪ್ಪ ಗೋಲ್ಡ್ ತೊಗೊಂಡ್ರಂತ್ರಿ ಗೋಲ್ಡ್ ಮಮ್ಮಿ ನಮ್ಮ ಗೋಲ್ಡ್ ನೋಡಿ ಏನೋ ಅನ್ನಕತ್ತಾಡ್ರಿಪ್ಪ ನೀ ಎಲ್ಲಿ ತೋರಿಸ್ತೀವ ನನಗೆ ಅಂತ ಹೇಳಿನ್ರಿ ಐದು ಬಲ್ಲಿ ತೋರಿಸ್ತೀನಿ ಅಂತ ನಾಡು ನೋಡೋಣ ಅದೇನು ಏನು ಗೋಲ್ಡ್ ತೊಗೊಂಡಾಳ ಏನು ಅಂತ ಹೇಳಿದ್ರಿ ನೀವು ತೊಗೊಂಡಿಲ್ಲ ಅಷ್ಟೇ ಇಲ್ಲ ತೊಗೊಂಡಿಲ್ಲ ತಂಬ ನಾವು ಮ್ಯಾಲೆ ಬಂದಿರಿ ನಮ್ಮ ಮನೆಯವ್ರು ನೋಡ್ರಿ ಆರಾಮ್ ನಿದ್ದೆ ಹೊಡ್ಯಾಕತ್ತಾರೆ ಅವ್ರು ಏನಿದ್ದದ್ದು ಇಲ್ಲದ್ದೆಲ್ಲ ಕೂಡ ಟೆನ್ಷನ್ ನಮಗೆ ಬಿಟ್ಟು ನೋ ಟೆನ್ಷನ್ ಅಂತಂದು ಮಕ್ಕೊಂಬಿಟ್ರಿ ಅವ್ರು ಟೆನ್ಷನ್ ಯಾವಾಗ ತೊಗೊಂಡ ಇರ್ಬಿಡವ್ರು ಇಲ್ಲದ ನೋಡ್ರಿ ನಮ್ಮ ಮಾರಿಪ್ಪ ತೊಗೊಂಡಿದ್ದು ರೀ ಇವೆಲ್ಲ ಕಳೆದ ಹೋಗ್ಬಿಟ್ಟಿದ್ದೀವಿ ಸಿಕ್ಕಾವು ಇವರೇಕಿ ಗೋಲ್ಡ್ ರೀ ಗೋಲ್ಡ್ ಅಲ್ಲಿ ಇಲ್ಲದ ನೋಡಿಲ್ಲ ಗೋಲ್ಡ್ ಹ್ಞೂ ಅವು ಗೋಲ್ಡನ ಜುಮ್ಕಿ ಜುಮ್ಕಿನ ಚಂದವಾ ಜುಮ್ಕಿನ ಚಂದ ಜುಮ್ಕಿನ ಚಂದ ನಮ್ಮ ಮಾರಿಪ್ಪಗನ ಜುಮ್ಕಿನ ತೊಗೊಂಬಿಟ್ಟೀನಿ ರೀ ನಾನು ತೋರಿಸ್ತೀನಿ ರೀ ಅವನು ನಾನು ತೊಗೊಂಡಿದ್ವಿ ಎಲ್ಲ ಅವನ್ನ ಒಮ್ಮೆ ಚಂದ ನೋಡಿ ಸಬ್ಸ್ಕ್ರೈಬರ್ ಕೊಟ್ಟಿದ್ದು ನಾವು ಎಷ್ಟು ಚಂದ ಹ್ಞೂ ಬಿಜಾಪುರದಿಂದ ಬಂದಿದ್ರಲ್ಲ ಅವರು ಹೊಸಪೇಟೆ ಬಿಜಾಪುರ ನೀವು ತೊಗೊಳೋ ನಿಮ್ಮ ಅಷ್ಟು ಮಕ್ಕದ್ವ ತೊಗೊಂತೀರಿ ಬಿಡಿ ನೀವು ಇಷ್ಟಾಗಲ್ಲ ಇಷ್ಟಾಗಲ್ಲ ಚಂದ ಆತು ಮಸ್ತ್ ಅದ ಸಬ್ಸ್ಕ್ರೈಬರ್ ಕೊಟ್ಟಿದ್ವು ನವಿಲ್ ಅದಾವು ನವಿಲ್ ನೋಡ್ರಿ ಚಂದ ಇವಾಗಿಂತ ಸರ ಎಲ್ಲ ಬರತ್ತಾವ ಈಗ ಹೌದಮ್ಮ ಇವ್ಯಾವ ತೊಗೊಂಬಿದ್ವು ಹೋಗಿದ್ದಲ್ಲ ಮನೆ ಹುಬ್ಳ್ಯಾಗ ಚಂದ ಅದಲ್ಲ ಅವು ತಮ್ಮೇಲೆ ಮಣ್ಣು ತೊಗೊಂಡದ್ವ ನಾವು ಎಲ್ಲಿ ಚಂದ ಅದ ನೋಡಾರಿಪ್ಪ ಅವು ಅಲ್ಲ ಚಂದ ಅವನ್ನ ಮೀಶೋದೊಳಗೆ ಕೇಳಿದ್ಲಂತ ಈಕಿ 300 ರೂಪಾಯಿ ಏನಿದ್ವು ಅಂತವು ಇಂತಾವ ಕೇಳಿದವ ನಾನು ಅಂದ್ರ ಇದು ಮದ್ವೆ ಆಗಿದೆ ಹಾಕೊಳಕ ಚಂದ ಕಾಂತಾವ ಇವು ಇದ್ರ ಮ್ಯಾಗ ಹಿಂಗ ಎಳಿ ಬರ್ತೈತಿ ಇದು ಆಮೇಲೆ ಹಿಂಗ ಎಳಿ ಬರ್ತೈತಿ ಅದಕ್ಕೆ ಕೇಳಿದೆ ನಾನು 300-400 ಬರತ್ತ ಹುಬ್ಳಿಗೆ ಹೋದ್ರ ಅಲ್ಲಿ ಇಟ್ಟಿದ್ರಲ್ಲ 100 ರೂಪಾಯಿ ಇದ್ದು 100 ರೂಪಾಯಿ ಇದ್ದು ಹೌದಾ ತಗೊಂಡ್ಬಿಟ್ಟೆ ಗೋಲ್ಡ್ ಕಲೆಕ್ಷನ್ ಭಾಳ ಮಾಡ್ಯಾಡ್ರಿ ಪಾರಿಪ್ಪ ನೋಡ್ರಿ ಡೈಮಂಡ್ ಹಾರ್ನ ಐತ್ರಿ ಅಲ್ಲಿ ವಿಡಿಯೋ ಮಾಡಿ ಬಿಟ್ಟಿದ್ದಲ್ಲ ಡೈಮಂಡ್ ನೆಕ್ಲೆಸ್ ಡೈಮಂಡ್ ನೆಕ್ಲೆಸ್ನ ಐತ್ರಿ ನೋಡ್ರಿ ಹಕ್ಕಣ್ಣೆ ಅಂದ್ರೆ ಹಂಗೆ ಜಗ್ ಅಂದೈತಿ ನೋಡ್ರಿ ಅದು ಡೈಮಂಡ್ ಭಾಳ ತುಟ್ಟೈತ್ವ ಅದ ನೋಡ್ರಿ ನೋಡ್ರಿ ಮತ್ತಿನ್ನೂ ಒಂದು ಬಾಕ್ಸ್ ತುಂಬ ಅವನು ಅಲ್ಲ ಯಾವಾಗ ಹಾಕೊಂತಾರೋ ಯಾವಾಗಿಲ್ಲ ಇವನ್ನ ಹಂಗೆ ತೊಗೊಳೋದೇ ಇಟ್ಕೊಳ್ಳೋದ್ರಿ ಇವನ್ನ ಅದು ಸರ ಒಂದು ಕಡೆ ಇದು ಬೆಂಡವಾಲ್ ಒಂದು ಕಡೆಗೆ ನೋಡು ಡೈಮಂಡ್ ಯಾವ ಅದಕ್ಕೆ ಮತ್ತು ಇವು ಕಿವ್ಯಾಗೇನು ಬರೀ ಅಷ್ಟು ಕಿವಿಯಾಗಿನವ ನಾವು ಇದೊಂದು 2 ಸೇರಿಸೋದ್ರೊಳಗೆ 10ಕ್ಕೆ ಬೇಡ ಅಪ್ಪಚ್ಚಿ ಆದಂಗೆ ಹಾಕೋ ನೋಡು ಇದು ಏನವು ಮುರ್ದಂಗೆ ಹಾಕೋ ನೋಡು ಮತ್ತವು ನಂದು ಜುಮ್ಕಿ ಹಂಗೆ ಮಾಡಿಬಿಟ್ಟಿದ್ದಾರಿಪ್ಪ ನಾನು ಬಂಗಾರ ಜುಮ್ಕಿನ ಇಂಥದ್ರೊಳಗೆ ಇವು ಇರ್ತಾವಲ್ರಿ ಅವು ನಕ್ಲೇಸಿನ ಬಾಕ್ಸ್ ಒಳಗೆ ಇಟ್ಟು ಹತ್ತಿಕ್ಕೆ ಬಿಟ್ಟಿದ್ದೆ ಅಲ್ಲೇ ಮಡ್ಸ್ಕೊಂಡ್ಬಿಡುತ್ತೆ ಜುಮ್ಕಿ ಇವೆಲ್ಲ ಕಿವ್ಯಾಗೇನು ಅಷ್ಟು ಕಿವಿಯಾಗಿನವನು ಕಿವ್ಯಾಗೇನು ಎಳಿ ಬಿಂದಿಯಾ ನೋಡ್ರಿ ಹಂಗೆ ಹತ್ತಕ್ಕ ಮುಂದೆ ಹುಷಾರು ನೋಡಿದ್ದೆ ನಾನು ಏನಾಗಲ್ಲದ ಮಳಿ ಒಂದು ಹತ್ತೆ ಬಿಟ್ಟೈತಿವ ಇವತ್ತು ಯಾಕ ಹೌದು ಇವತ್ತು ಮಳಿನ ಬರಾಕೈತಿ ಇವತ್ತು ಇದು ಬರೀ ಸರ ಇವು ಇದು ಅಂತ ಸರ್ ಅದು ಯಾವ್ದಿದ ಈಚೆ ಕಡೆ ಐತಲ್ಮ ನಂದನದ
ಇದು ಹಾಂ ಸರಾಲ್ ಇದು ಹಿಂಗೆ ತಿರುಗಿ ಹಾಕೋದು ಇದು ಹೇಳಿದ್ದು ನಾನು. ಇದು ಸರಾನ ಕೊಲ್ಲಾಪುರದೊಳಗೆ ತೊಗೊಂಡಿದ್ದಲ್ಲ. ಎಷ್ಟು ಚಂದ ಹೊಳಕೈತಿ ಯಾರಿಗೆ ಗೊತ್ತಾಗಿ ಕಡೆಗೆ ಅದನ್ನ 100 ರೂಪಾಯಿ. ಏನೇನು ಆಗಲಿಲ್ಲ ನೋಡ್ರಿ ಅಲ್ಲಿ ತೊಗೊಂಡಿದ್ವು. ನಂದು ಟೀಕಿ ಸರ ಐತಲ್ಲ ನನ್ನ ಕಡೆ ಇದ್ದದ್ದು ಟೀಕಿ ಅದನ್ನು ಎಷ್ಟು ಚಂದ ಬಂದಿದ್ದು ನೋಡ್ರಿ. ಐತಿ ಸ್ವಲ್ಪ. ಇದು 100 ರೂಪಾಯಿ ಅಲ್ಲ. 100 ರೂಪಾಯಿ ಇದು. ಹಳ್ಳಂತೂ ಸ್ವಲ್ಪ ಇದಾಗಿಲ್ಲ ನೋಡು. ಯಾವ ಏನೇನಾಗಿಲ್ಲ ನೋಡಿಲ್ಲ ಇದು. ಇವಾಗ ತೊಗೊಂಬಂದಿತ್ತೇನು ಹೊಸದಾಗ ಅನ್ನಂಗೈತಿ ನೋಡೋದು. ಹೌದು. ಸ್ವಲ್ಪನೂ ಕರಗಿಲ್ಲ. ಏನೇನಾಗಿಲ್ಲ ನೋಡೋದು. ನೀ ಹಾಕೊಂಡು ಚಂದ ಐತಿ. ಸಿಂಪಲ್ ಆಗಿ ಕಾತಿತ್ತದ. ಹೌದು. ಕಾತೈತಲ್ಲ. ಚಂದ ಐತಿ. ಇವು ಅಜ್ಮೀರ ಇನ್ನು ತೊಗೊಂಬಂದು ಏನಾಗಿಲ್ಲ ನೋಡಿ ಹಳ್ಳ ಪಳವು ಮುರ್ದೈತದ ಒಂದು ಸ್ವಲ್ಪ ಕಟ್ಟಾಗೈತಿ. ಹೆಂಗೈತಿ ನೋಡ್ರಿ ಇದು ಹಳ್ಳ ಒಂದು ಸ್ವಲ್ಪ ಎಲ್ಲಾರ ಇದಾಗಬೇಕ್ರಿ ಅವು. ಅಸಹ್ಯ ಅಂತ ಚಂದ ಕಾಣಿಸೈತಿ ನೋಡ್ರಿಪ್ಪ. ಮಸ್ತ್ ಕಾಣಕೈತಿ. ಚಂದ ಕಾಣಿಸಕೈತಿ ಕರೆನಾ. ಅವು ಏನ್ಮ ಬಿಂದಿ ಅನ್ನೋದು ಅದು ಯಾವಾಗ ಹಾಕೊಂಡ್ರಿ ಬ್ರೇಸ್ಲೆಟ್ ತೊಗೊಂಬಂದಿರಿ ಅದನ್ನ. ಅದು ಯಾವಾಗ ತೊಗೊಂಡಿದ್ರಿ? ಅವಾಗ ತಗೊಂಡು ನಾವು. ಅಯ್ಯೋ ಒಂದು ದಿನ ಹಾಕೊಂಡಿಲ್ಲ ಅವನ್ನ. ಇಟ್ಕೊಂಡೇನು ಕರೆಕ್ಟ್ ಅರಿಶ ಮುರ್ಕೊಂಡಾಳ ತಂದು ಆಕಿದೈತ ನಿಂತದ ಇಡ್ಬೇಕಿಲ್ಲ ನನಗೆ ಬರ್ತಿತ್ತ. ಹೌದಿಲ್ಲ ಹಿಂಗ ಹಾಕೊಳಕ್ ಬರ್ತಿತ್ತು ನನಗೆ. ಐತಲ್ಲ ಹಾಕಿ ಅಂತ ಇದನ್ನ ಒಂದ ಇಂಥ ದಿನ ತಗೊಂಡಿರ್ತದ ಒಂದ. ಕಿವಿಯಾಗಿನೂ ಮಾಡಕ್ ಬರ್ತಾವ ನಾವು. ಕಿವಿಯಾಗಿನೂ ಮಾಡಕ್ ಬರ್ತಾವ ನಾವು. ಬಿಂದೆ ಕಿವಿಯಾಗಿನೂ ಮಾಡಕ್ ಬರ್ತೈತಿ. ಇಂಥ ದಿನ ತಗೊಂಬಂದ ಹಿಂದ ಕಿವಿಯಾಗಿನೂ ಹಿಂದಿರ್ತೈತಲ್ಲ ಅದ್ ತಗೊಂಡ್ ಹಟ್ಟಿಸ್ಬಿಡ್ಬೇಕಿಲ್ಲ. ಆ ಕಿವಿ ಅಂದ ಆಕೈತೇನ ಅದ ಕಿವಿಯಾಗಿಂದ ಆಗಿಬಿಡ್ತೈತದ. ಹೌದು ನೋಡರಿಪ್ಪ. ಚಂದ ಕಾಣದಲ್ಲ. ಅದಕ್ಕ ಈಗೇನಂತ ಸಿಗ್ತಾವಿಲ್ವಾ ಭಾಳ ದಿನ ಆತು. ಹೆಂಗೆ ಏನೇನಾಗಿಲ್ಲ ನೋಡವು ಮೊದ್ಲಿನವೆಲ್ಲ ಏನಾಗಿಲ್ಲ. ಯಾವಾಗ ತಗೊಂಬಂದಿಪ್ಪ? ಭಾಳ ದಿನ ಆತು. ಭಾಳ ದಿನ ಆತಿದ್ದ. ಒಂದು 3 ವರ್ಷ ಆತೇನಿದ್ದ ತಗೊಂಬ. ಭಾಳ ದಿನ ಆಗಿತ್ತು ತಗೊಂಬಂದು. ಬಿಸ್ ನೋಡೋದು ಎಳೇನು ಹೋತಿದ್ದನು ಹೋತದ್ರದ್ದು. ಏನಾಗಿಲ್ಲ ಕಿವಿಯಾಗಿನ ಕಿವಿಯಿಂದ ಕಾಣೋದು ಬಿದ್ದಿದ್ದು. ಹೌದವಾ ಕೂತು ತಗೋ. ಸೀದಾ ಆತು. ಅವು ಸ್ವಲ್ಪ ಕಡಿಬೇಕು ಅವನ್ನ ಅಂದ್ರೆ ಇದಾಕವು. ಭಾಳ ದಿನ ಆತಲ್ಲ ಹಾಕೊಂಡೆಲ್ಲ ಬಿಚ್ಚಾವು. ಮತ್ತು ಹಂಗೆ ಹಾಕಿಟ್ನೆ ಅಂದ್ರೆ ಹಂಗಾವು. ನನಗೊಬ್ರು ಕಮೆಂಟ್ ಮಾಡ್ಯಾರ ಸೀರೆ ನನ್ನವರು, ನಿಮ್ಮ ಮಕ್ಳು ಎಲ್ಲ ಮಾಡ್ತಾರ ನೀವು ಆರಾಮ್ 2 ದಿನ ಮಕ್ಕೊಂಬಿಡ್ರಿ ಅಂತ ಅಂದು. ಮಕ್ಕೊಂಡೆ ಅಂತ ಹೇಳಿದ್ರೆ ಎಲ್ಲಿರತ್ತೆ ಅಲ್ಲೇ ಇರತ್ರಿ. ಹೇಳಿದ್ರ ಮಾಡ್ತಾರ ಅವ್ರು, ಇಲ್ಲ ಅಂತ ಹೇಳಂಗಿಲ್ಲ. ಹೇಳಿದ್ರ ಆಮೇಲೆ ತಾವು ಮಾಡುವಂಥ ಕೆಲಸನ ಸ್ವಲ್ಪ ವಿಡಿಯೋರ ತಗೋರಿವ ಅಂತಂದ್ರೆ. ಯಾಕಂದ್ರೆ ಈಗ ಅದು ಮಾಡಿದ್ರೆ ನಮಗೆ ಒಂದು ಸ್ವಲ್ಪ ಜೀವನ ಅಲ್ರಿ. ಈಗ ಅದನ್ನ ಅದನ್ನ ವಿಡಿಯೋ ಮಾಡ್ಕೊಂತ ಮಾಡ್ರಿ ಅಂದ್ರೆ ಮೊಬೈಲ್ ಮುಟ್ಟೋದೇ ಇಲ್ಲ ರೀ ಅವ್ರು. ನಾನು ಎದ್ದು ಹಿಡಿದ್ರೆ ಮೊಬೈಲ್ ರೀ ಅದು, ಇಲ್ಲ ತಂದ್ರೆ ಇಲ್ಲ ಇಲ್ರಿ. ಹಂಗಾಕೈತಿ ನನಗೆ. ಹೆಂಗಾಕೈತಿ ಆ ಕಡೆ ಮಕ್ಕೊಳಕನಾಗಲ್ಲ, ಈ ಕಡೆ ರೆಸ್ಟ್ ಮಾಡೋಕನಾಗಂಗಿಲ್ಲ. ಚಿಂತೆ ಆದಂಗೆ ಹಾಕತ್ ಬಿಡೋದು ಮತ್ತೊಂದು ಇಟ್ಟು ನನಗೆ. ಮತ್ತು ಹಂಗೆ ಕೊಡಿಕೆ ನಾನೇ ಹೇಳ್ಬೇಕು. ಹಚ್ಕೊಂಡೆ ಎಲ್ಲಿ ಈ ಮುಚ್ಚು ಕಣ್ ಮುಚ್ಚು ಸಟಪಟ. ಅದು ಹಚ್ಕೊಳಕ್ ಬರಲ್ಲ ಅಂದ್ರೆ ಅದನ್ನ ತಗೋಬೇಕು. ಯಾಕಾರಿಪ್ಪ ಅದನ್ನ ಒಂದಿನ ಹಚ್ಕೊಂಡಿದ್ದೇನ ಕುತ್ಕೊಂತೇನೆ ಇಲ್ವಾ ಗೊತ್ತಿಲ್ಲ. ನಿನಗ ಗೊತ್ತದು ಎಲ್ಲಿ ಹೊಳಕೆಂಬೈತಿ ನೋಡು. ಕುತ್ಕೊಂತ ನೋಡು. ಕುತ್ಕೊಂಡೈತಿಲ್ಲ ಈಗ. ಕುತ್ಕೊ ಬಿಡಪ್ಪ. ಕಣ್ಣಿ ಏನಾರ ಮಾಡ್ಕೊಂಡು ಕೂತಿರ. ನಿನಗೆ ತರಿಸಿದಿ? ನಾ ತರಿಸಿಲ್ಲ. ಆರ್ಡ್ರದಾಗ ಬಂದಿತ್ತದ. ಏನು ಎದ್ರೊಳಗೆ ಬಂತದ? ಆರ್ಡ್ರ್ ಒಳಗೆ ಇದ್ರೊಳಗೆ ಮೇಕಪ್ ಸೆಟ್ ಒಳಗೆ ಅದು ಬಂತನ. ಈ ಎಲ್ಲ ಹುಡ್ಕೊಂಡು ರಾಕ್ಷಸ್ ಕಣ್ಣು ಕಣಂಗಾತಾವ. ಏಯ್ ಕ್ಲೀನಾಗಿ ಹಚ್ಚೋಗಿ ಬಿಡೋದು ನೀಟಾಗಿ. ನಿನ್ನಂಗೆ ಹಚ್ಕೊಂಬಿಟ್ರೆ ಮುಗಿದು ಕಣ್ಣು ಮುಚ್ಚಿದ ನೋಡಿ. ಹೊಳ್ಕೊಂಡು ಬೀಳೋದು ತೆಗೆದೋಗಿ ಎತ್ತಾಕ ಹೋಲಿ. ಅವೇದಕ್ಕೆ ಬೇಕಾಗ ನಮಗೆ. ಈ ಆರಿಪ ಬಿಡು ಹೋಲ್ ಬಿಡು. ನನಗೆ ಕಣ್ಣ ನೀರ್ದು ಅದ ಅಳ್ಯಾಕತ್ತವು. ಅದೇದಕ್ಕೆ ಬೇಕೈತಿ? ಸುಮ್ಮನೆ ಹೆಂಗೆ ತೊಗೊಂಡ್ರೆ ಹಂಗೆ ಇಟ್ಟಾರ ಅದಿಲ್ಲ ಅದನ್ನ. ಅದನ್ನ ಹಚ್ಕೊಂಡಿಲ್ಲ ಒಂದಿನ ಸಲನ. ಯಾವಾಗ ಹಚ್ಕೊಂಡಿ ನೀವ? ಅದ ಅಂತೀನಿ. ನಮ್ಗ ಚಂದ ಮತ್ತೆ ಫ್ರೀ ಬಂತನದು ಆರ್ಡ್ರ್ ಒಳಗೆ. ಹಂಗ ಇಟ್ಟೀನಿ. ನಿನಗೆ ಹಚ್ಚಿದ್ರಂತಿ ಹೋಗ ಇವ. ನಾನು ಇಷ್ಟಿಟ್ಟುದಾಗ ಅವ್ರೆಪ್ಪಿ ನಾ ಏನು ಮಾಡಲಿ ಅದನ್ನ ಹಚ್ಚಿಗಂತ. ತುರ್ಬ ಹಾಕೋಬೇಕು ಒಂದಿನ.
ಎಲ್ಲ ತರಿಸ್ತಾರ್ರಿ, ಏನು ಹಚ್ಕೊಳಂಗಿಲ್ಲ, ಏನು ಮಾಡ್ಕೊಳಂಗಿಲ್ಲ ರೀ ಅವ್ರು. ಒಂದಿನ ತುರ್ಬಾ ಹಾಕೋಬೇಕು. ಅವು ಇಷ್ಟ ಆಗ್ಲಾಕ ಅವು ಹಿಂದವು ಬೇಡವಾ. ನನಗೆ ಒಬ್ರು ಕಮೆಂಟ್ ಮಾಡಿದ್ರೆ ನುಗ್ಗಿಕಾಯಿ ಆಗೈತಲ್ಲ ನಿಮ್ಮ ಮಮ್ಮಿ ಜಡಿ ಅಂತೇಳಂದ. ಎಣ್ಣೆ ಹಚ್ಕೊಂತೀರಲ್ಲ ಜಗ್ಗಷ್ಟು ಎಣ್ಣೆ ಹಚ್ಕೊಂತೀರಲ್ಲ ನಾನು ತೆಲಿಗೆ, ಹಂಗಾಗಿ ಇದಾಕದಿಲ್ಲ ಅಷ್ಟ. ಹೇಳ್ಬಿಡು ಮತ್ತೆ ಇದ್ದದ ಕರೆ ಇರುತ್ತೆ ಹೇಳ್ತಾರ ಅವ್ರು. ಸಣ್ಣದು ತುರ್ಬಾ ಹಾಕಿ ಹಿಂಗ ರೌಂಡ್ ಹೂ ಆಗ್ಬೇಕು ಅಷ್ಟ. ಮಸ್ತ್ ಕಾಣ್ತೈತಿ. ಫ್ಯಾಷನ್ ಆಗೈತೆ ಅದೊಂದು. ಇರಲ್ಲ ಕೂಡ ನನಗೆ ಮೊದ್ಲು ಆರಾಮಿಲ್ಲ, ಈ ಪ್ಯಾಶನ್ ತೊಗೊಂಡು ಏನು ಮಾಡಲಿ, ಜಲ್ದಿನ ಆರಾಮಾದ್ರೆ ಸಾಕಾಗೈತೆ ನನಗೆ. ಅದೇನು ಮಾಡ್ಬೇಕಂದ್ರೆ ಮನಸ್ಸಿಗೆ ಮೊದಲು ಸಮಾಧಾನ ಇರ್ಬೇಕು. ನನಗೆ ಸಮಾಧಾನ ಇಲ್ಲ ರೀ, ಹಂಗೆ ಆಗ್ತೈತೆ ನನಗೆ. ನನಗೆ ನಿದ್ದಿಲ್ಲ ರೀ, 15 ದಿನ ಆತೀಗ ನನಗೆ ಹಿಂಗೆ ಆರಾಮ. ನನಗೆ ಹೊಟ್ಟೆ ಜ್ವರ ಕಾಯಕತ್ತವ್ರಿಪ್ಪ, ಅದು ಗ್ಯಾರಂಟಿ ನನಗೆ ಗೊತ್ತಾತೀಗ. ಅದು ನನ್ನ ಬಾ ಎಲ್ಲ ಇಸ್ಗರೆ ಆತೈತಿ ನನಗೆ. ಬಾ ಯಾವ ನನಗೆ ರವ ಅನ್ನಕತ್ತು ನನಗೆ ಹೊಟ್ಟೆ ಜ್ವರ ಕಾಯಕತ್ತಾವ ಅಂತ ಅರ್ಥ ನೋಡಂತ. ಅದೇನು ಅದ್ರಲ್ಲಿ ಹಚ್ಕೊಳ್ಳೋದು ಬಂದೈತೆ ಈಗ ಲಿಫ್ಟಿಕ್ ಅಂಥದ್ದು ಅಷ್ಟು ಉದ್ದ ಹಚ್ಕೊಳ್ಳೋದು ಬಂದೈತೆ. ಅದು ಇದಿರುತ್ತೆ ಲಿಫ್ಟಿಕ್ ಹಚ್ಕೊಳ್ಳೋದು. ಯಾರಿಪ್ಪ ಬೇಕತ್ತಾಳ್ರಿ ನನಗೆ. ಹೌದ್ರಿಪ್ಪ ಅದು ಕಣ್ಣಿಗೆ ಮುಖಕ್ಕೆ ಹಂಗೆ ಹಚ್ಕೊಳ್ಳೋ ಇರ್ತಾವಲ್ರಿ, ಅವ್ನು ತೊಗೊಂಡು ಹೋಗಿ ತುಟಿಗೆ ಹಚ್ಕೊಳ್ಳೋದು ಮಾಡಿದ್ನಿ ಅಂದ್ರೆ. ಇದೇನಿದೆ ಅಷ್ಟು ಬುದ್ಧಿ ಇಲ್ಲ. ಆಷಾಢ ಶ್ರಾವಣ ಭಾದ್ರಪದನ ಇದು. ಆಷಾಢ ಶ್ರಾವಣ ಬರೀ ನಮ್ಮ ಮಾರಿ ನಿಂತದ ಕೆಲಸ ನಾವು ತೊಗೊಂಡು ಕೈಗೆ ವರ್ಷ ಅಂದೈತ್ರಿ. ನೋಡಾತಿ ನೋಡಿರಿ ಶೇಡ್ಸ್ ಅದ ಮಿಂಚಿನ. ಮೀಶೋ ಒಳಗೆ ತರಿಸಿದ್ದನದು ಕಮೆಂಟ್ ಮಾಡಿದ್ದಿಲ್ಲ ನಿನಗ ಅನ್ನೋಕ್ಕ, ಅದನ್ನ ಹಚ್ಕೋಬೇಡ ಅಂತ ಹೇಳಂದ. ಇದು ಬ್ರ್ಯಾಂಡೆಡ್ ಇದು. ಹೌದಾ? ರೂಪಾಯಿ ಹಚ್ಕೋಬೇಡ ಅಂತ ಹೇಳಿ ಕಮೆಂಟ್ ಮಾಡ್ಯಾರ್ರಿ. ಇದನ್ನು ವಾಟ್ಸಪ್ಪಿಗೆ ಮೆಸೇಜ್ ಮಾಡಿದ್ರಿ ಅವ್ರು, ಹಚ್ಕೋಬೇಡ ನಾ ಬೇಕಂದ್ರೆ ಲಂಡನ್ನಿಂದ ಬರುವಾಗ ತೊಗೊಂಬರ್ತೀನಿ ಅಂತ ನಿನಗೆ ಅಂತ ಹೇಳಂದು. ಅದನ್ನ ಒಟ್ಟ ಯೂಸ್ ಮಾಡಬೇಡ, ಭಾಳ ಇದು ಕೆಮಿಕಲ್ ಇರತ್ತೆ ಅದ್ರೊಳಗೆ ಅಂತಂದು. ಹಂಗೆ ಹಿಡ್ದಿದ್ದಿ ಸಿಗಂಗಿಲ್ಲ ಮಾಡಂಗಿಲ್ಲ, ಏನರ ಮಾಡ ಮುಂದೆ ಮಟ ಒಂದು ನತ್ತು ನೋಡು. ನಾವು ಹೋದ ತೊಗೊಂಬಂದು ಇಡ್ತೀನಿ ರೀ. ನಾನು ಈಕಿ ಎಲ್ಲ ಇಲ್ಲಿ ಇಟ್ಕೊಂಡು ಅವು ನನಗೆ ಸಿಗೋದಾನೆ ಇಲ್ಲ ರೀ ನನಗೆ. ನೋಡು ಎಷ್ಟು ಚಂದ ಕಾಣಕತ್ತ. ಇದನ್ನ ನೋಡು ಅಂಥವ ಚಂದ ಆಗದ ನತ್ತೊಳಗೆ ಅಂದ್ರೆ ಇಂಥವ ಚಂದ. ಈ ಕಡೆ ಹಾಂ ತೆರೆದೈತಿಲ್ದ ಕಿತ್ತೈತೇನದ ಹಿಂಗ ಎದ್ದು ನಿಂತೈತಿ ಕುಂಕಿ. ಸ್ವಲ್ಪ ಮಲಗಿಸ್ಬೇಕು, ಅದಕ್ಕೆ ಮಲಗಿಸ್ಬೇಕಿಲ್ಲ ಅದನ್ನ. ಇಂಥವಕ್ಕ ರೊಕ್ಕ ಎಲ್ಲ ಆಯ್ ಮಾಡ್ಕೊಂಡು ಕುತ್ಕೊಳಕತ್ತಾರ ಇವ್ರು. ನಾ ಏನ್ ತರ್ಸಿಲ್ವಾ, ಇವ್ ಏನ್ ಇಲ್ಲಿ ತರ್ಸಿದ್ವಿ. ಈಗ ತರ್ಸ 1 ವರ್ಷ ಆತಿದ್ವಿ. ಈಗ ಮತ್ತೆ ಎದ್ರ ನಜ್ದಿಗೆ ಹೋಗಿಲ್ಲ. ಈಗ ಬೇಡ, ಇವಾಗ ಹೋಗೋದು ಬೇಡ. ನಜ್ಜಿಗೆ ಹೋದ್ನಿ ಅಂದ್ರೆ ನೋಡು ಪರಿಸ್ಥಿತಿ ಗಂಭೀರ ಆಕೈತಿ ಈಗ ನಮ್ದು. ನಾನು ಹಂಗೆ ಮಕ್ಕೊಂಡ್ಬಿಡ್ತೀನಿ, ನಿಮ್ಮ ಅಪ್ಪ ಮಕ್ಕೊಳಕತ್ತಾರ ಹಂಗೆ ಚಿಂತಿ ಬಿಟ್ಟ. ನೀನ ಮಕ್ಕೊಂಡ್ರೆ ಹೇಗೋ ಮತ್ತೆ ನಾವು ಮಕ್ಕೊಳ್ಬೇಕಾಗಿತ್ತು. ನಮ್ಮ ಮಕ್ಕೊಂಡು ಆತಡಿ ನಾವು ಹಾಸ್ಕೊಂಡು ಮಕ್ಕೊಂಡ್ಬಿಡೋಣ. ಮತ್ತೆ ಏನು ಮಾಡಕ್ಕೆ ಹೋಗ್ಲಿವಾ ನಾನು? ನಮಗೂ ಒಂದು ಇದು ಅನ್ನೋದಿರೈತಿವ, ಜೀವನ ನಮ್ಮದು ಒಂದು ಹಿಂದಡ್ಸಕ ಸತ್ತು ಹೋದೇವ. ಎಲ್ಲ ಚಿಂತೆ ಮಾಡಿ ಒಂದು ಥರದ ಚಿಂತಿನ 16 ಥರದ ಚಿಂತೆ. ಅದು ಇದಾಕೈತದೆ ಹಂಗೆ ಹತ್ತಕ್ಕೆ ಬೇಡ ಅಂತ ಹೇಳ್ತೀನಿ ನಾನು. ಹತ್ತಿಗೆ ನಾನು ಜುಮ್ಕಿ ಒಂದು ಇದು ಮಾಡ್ಕೊಂಡಿನ್ವ ಅಂತಂದು ಹಗರ್ಕ ಅವನು ಕರೆಕ್ಟಾಗಿ ಯಾವುದಂದ್ರೆ ಇಡಿರ್ಲತ್ತಂದ್ರೆ 12 ತೆಗಿ ಹಂಗೆ ಚಂದ. ನಾನು ಒಂದ್ಸಲ ಹಾಕೊಂತೀನಿ ತಡಿ. ಇಲ್ವಾ ಅಷ್ಟು ಚಂದ ಅದಾವ. ನೀನು ಒಂದ್ಸಲ ಹಾಕೊಳ್ಳೋ ಅಷ್ಟೇ. ಅರ್ಶಿಯನ್ನು ಇದ್ರಾಗ ಅದಾವನ ಹಾಕಿ ಬೇರೆ ತಗೋಟ. ಅರ್ಶಿಯನ್ ಜ್ಯುವೆಲರಿ, ಈಗ ಗೋಲ್ಡ್ ಜ್ಯುವೆಲರಿ ಅನ್ಮ ಅರ್ಶಿಯನೇನು ಗೋಲ್ಡನ ಸಿಲ್ವರಾ? ಹುಬ್ಳೆ ತೊಗೊಂಡ್ವ ನಾವು. ಅಜ್ಮೀರ್ ಅಂತ ಇನ್ನೂ ಅದಾವ ನೀನು? ಅಜ್ಮೀರ್ ತರ್ಸಾಗಿನ ವಾಚ್ ಇಲ್ಲ, ಇನ್ನ ಏನು ಆರ್ಡರ್ ಮಾಡಿತ್ತು. ಇದ ಇವು ಹೆಂಗದವಲ್ಲ ಇವ ಚಂದಿಲ್ಲ. ಇಲ್ಲಿ ನಾನು ಹಾಕೊಂಡಿಲ್ಲ ಅರ್ಶಿಯನ್ ನೀನು. ಚಲೋ ಇವು ಜಿಮ್ಮಿಗೆ ಸಣ್ಣದವು, ಬೆಂಡ್ವಲ್ ದೊಡ್ಡದವು. ಹಂಗೆ ಕೆಳಗದ ಅಂತ ನೋಡಲ್ಲಿ. ನಾನು ಅವು ಕಿವಾಗಿನ ನಾವು ಆಕಿಗೆ ಹೇಳಿದ್ರೆ ಹಾಕಂತಿರ್ತಾಳ್ರಿ ಏನು ಫಂಕ್ಷನ್ ಇದ್ದಾಗ್ರಿ ಕ್ಯಾರ್ಶಿಯ. ಆಕಿಗೆ ಆಸಕ್ತಿನೇ ಇಲ್ರಿ ಅಂತವು ಹಾಕ್ಯಬೇಕು. ನಾನು ಕಿವ್ಯಾಗ ಹಾಕ್ಯಬೇಕು, ಕೊಳ್ಳಾಗಿನ ಹಾಕ್ಯಬೇಕು, ಬಳಿ ಹಾಕ್ಯಬೇಕು ಅನ್ನೋದು. ಹಾಗ ಇವ ಎಲ್ಲಿ ಜಗ್ ರೆಡಿ ಆಗಿರ್ತ.
ಇಷ್ಟ ಇಟ್ಟಾಗದ ಐಕಿ ಎಲ್ಲ ಐಕೆ ಇಟ್ಕೊಂಡ ನಾನು ಅಷ್ಟು ನಾನು ನಾ ಇಟ್ಕೊಂಡಿನಿ ಐಕಿ ಒಂದು ತಗೊಂಡು ಹಾಕಿವ ಅರ್ಚನೆ ಯಾವ್ದಾದ್ರು ತೆಗೆದು ತೋರಿಸ್ ಅಷ್ಟ ಮತ್ತೆ ಹೆಚ್ಚಿಗೆ ಮಾತಾಡಂಗಿಲ್ಲ ನಾನು ಕೊಡ್ತೀನಿ ಇನ್ನ ಬೇಕಾದ್ರೆ ಹಾಕುವ ನನ್ನ ಸಾಮಾನು ಇದು ಅಜ್ಮೀರ್ ಇಂತನ ಶಿನ್ನಿಂದ ಅದ ದಾದಿ ತೊಗೊಂಬಂದ ಫಸ್ಟ್ ತಂದಿದ್ದು ಅಷ್ಟ 7 ವರ್ಷ ಮುಂಚೆ ಹಾಕ್ಯಂದ ಇಲ್ಲ ಒಂದು ಸಲ ಹಾಕೊಂಡಿಲ್ಲ ಆಕಿ ಇದನ್ನ ನಿಂದು ಮುರಿದಿದ್ದದ ನಾನು ಮುರ್ಕೊಂಡೇನಿ ನೀನು ಮುರ್ಕಂದೇನ ಅದನ್ನ ಆಯ್ಕೆ ಹಂಗ ಹಾಕೋಬೇಕು ಅದು ಒಂದ ಅಂತಂದು ಮುರ್ಕಂದ ಆಯ್ಕೆ ಅರಿಪ ಅದು ಏನು ಚಂದ ಕಾಣ್ತೈತಿ ನೋಡಿ ಅಲ್ಲಿ ಮುರ್ದಿದ್ದೆ ಅದು ಅಷ್ಟು ಹಾಕೋಬೇಕಂತ ಮುರ್ಕಂದ ಆಯ್ಕೆ ತೆಗೆದು ಚಲೋ ಕಾಣಿಸ್ತದ ನಾನು ನೋಡಿ ಹೆಂಗೈತಿ ನಾನು ಹೆಂಗೈತಿ ಮಸ್ತ್ ಐತಿ ಮುಗೀತು ಇಷ್ಟ ಅಷ್ಟ ಅದ ಅಮೇರಿಕ್ಲಿಂತ ಅಂಟಿಯರ್ ಕಟ್ ಕಳ್ಸ್ಯಾರ ಅಂತಂದ್ಯಲ್ಲಮ್ಮ ಏನ ಆರ್ಡ್ರ್ ಮಾಡ್ರಿ ಅಂದ್ಯಲ್ಲ ಏನ ಬರ್ತೈತಿ ಬರೈತೆ ನೀನು ಹೌದಾ ಅಡ್ರೆಸ್ ಕೇಳ್ಯಾರ ಹಾಕಿನೇ ನೀನು ಅದು ಹೇಳಿದ್ ನೋಡ ನಾ ಅವ್ರ ಕಳ್ಸಿರ್ಬೇಕನ ಅಂತ ಮಕ್ಕೊಂಬಿಟ್ಟಿದ್ನಲ್ಲ ನಾ ಇವತ್ತು ಏನು ಆರ್ಡ್ರ್ ಗಿಡ್ರ್ ಬಂದಿರ್ಬೇಕು ಈಕಿ ಹೇಳಾಕತ್ತಿದ್ಲ ನಿನ್ನೆ ಮೊನ್ನೆ ಅದು ಹಿಂಗೆ ಅಮೇರಿಕದಿಂದ ಬಂದಿರ್ಬೇಕು ಅಂತಂದು ಅಂದೆ ನಾನು ಅಮ್ಮ ನಂದು ಗೋಲ್ಡ್ ಕಲೆಕ್ಷನ್ ತೋರಿಸ್ತೀನಿ ಬಾ ಅಂದ್ಯಲ್ಲ ನೀನು ಅವ್ರು ಕೊಟ್ಟು ಕಳ್ಸಿದ್ದ ಬಂದಿರ್ಬೇಕಂತ ಅನ್ಕೊಂಡಿದ್ದೆ ನಾನು ಹೌದನ ಎತ್ತಿ ಬಿಟ್ಟು ಬಿಡಿ ಹೇಳ್ರಿ ಅಮೇರಿಕದಲ್ಲ ಹಂಗಾದ್ರೆ ಗಿಫ್ಟ್ ಇಂಗ್ಲೆಂಡ್ ಅಲ್ಲ ಇಂಡಿಯಾಲಿಂತ ಬಂದ ಗಿಫ್ಟ್ ಚಲೋ ಆಯ್ತು ಬಿಡುವ ಶಹಾ ಬಜಾರ್ ಹುಬ್ಬಳ್ಳಿ ಅರಿಪಂದು ಕಸ್ಕೊಂಡ್ರ ಬಾಕ್ಸ್ ಕಂಬ ಇಲ್ಲಿ ಅಂತಂದ ನೋಡಲ್ಲಿ ಆಯ್ಕಿವ ಎಷ್ಟೊಂದ ಅಂತ್ರಿ ಅದ್ರಾಗ ಏ ಜಗ ಮಾಡ್ಬೇಡ್ರಿ ಇಬ್ರು ಕೂಡ ಹಾಕ ನಮ್ಮ ಸುಲ್ತಾನ ಬಂದ್ರಿ ಸುಲ್ತಾನ ಯಾಕೆ ಇವತ್ತು ಲೇಟ್ ಆತ ಬಂದು ಮಳೆ ಒಂದು ಬರಾಕತ್ರಿ ಆಟೋ ಬಂದು ನಿಂತೈತ್ರಿ ಆಸ್ಪತ್ರೆಗೆ ಹೋಗ್ಬೇಕ್ರಿಪ್ಪ ನಾನು ಸಮಾಧಾನ ಆಗೋಲ್ತ್ರಿ ಮಕ್ಕೊಂಡಿದ್ದೆ ಎದ್ದು ಮತ್ತೆ ವಿಡಿಯೋ ಒಂದು ಮಾಡ್ಬೇಕ್ರಿ ಅದಕ್ಕೆ ಎದ್ದೆ ನಾನು ಎದ್ದ ತಕ್ಷಣ ನನಗೆ ಗೊತ್ತಾಯ್ತು ಜ್ವರ ಎಷ್ಟು ಬಂದವು ಅಂತ ಅನ್ನೋದು ಬಾ ರೀಪ ಬರ್ತೀನಿ ಸುಲ್ತಾನ ಬಾ ಬರ್ರಿ ಹೋಗಿ ತೋರಿಸಿ ಬಂದ್ಬಿಡ್ತೀನಿ ರೀಪ್ಪ ಸುಳ ಸಮಾಧಾನ ಆಗೋಲ್ತು ನನಗೆ ಬಂದು ನೋಡಿ ನಾವು ಈಗ ಆಸ್ಪತ್ರೆಗೆ ಯಾಕಂದ್ರೆ ಸುಳ ಸಮಾಧಾನ ಆಗ್ತೈತಿ ಇನ್ನೊಂದು 5 ಜನ ಅಂದ್ರೆ ಅವ್ರಿಗಿಂತ ನಮ್ಮ ಕಳೆ ಬಂದಿಲ್ಲ ತೋರಿಸ್ಕೊಂಬಂದಿರಿ ನಾವು ಜ್ವರ ಕಾಯಕತ್ತಾವ ಹೊಟ್ಯಾಗ ಜ್ವರ ಭಾಳ ಬಂದವ್ರಿ ಅಂತಂದು ಇಂಜೆಕ್ಷನ್ ಮಾಡಿದ್ರಿ ಗುಳಿಗೆ ಬರೆದು ಕೊಟ್ಟರು ಅದೇನೋ ORS ತೊಗೊಂಡ್ರೆ 35 ರೂಪಾಯಿ ಏನು ಇರ್ತಾವ್ರಿಪ್ಪ ಒಂದು ಡಬ್ಬಿಗೆ ಅದು ಹಾಗಾಗಿ ಬೇಡ ಪುಡಿ ಬರ್ದೀನಿ ರೀ 1 ಲೀಟ್ರಿಗೆ ಒಂದು 4 ಚಮಚ ಹಾಕಿ ಕಲಿಸಿಟ್ಬಿಡ್ರಿ ಕುಡೀರಿ ಅದನ್ನು ಡೈಲಿ ಅಂತ ಹೇಳಿ ಹ್ಞೂ ರೀ ಅಂತ ಹೇಳಿದೆ ಹೋಗ್ಯಾಡ್ರಿ ಗಾರಿಪ್ಪ ತೊಗೊಂಬರಕ್ಕೆ ಆಟೋ ಅಣ್ಣಾರ ಇಲ್ಲೇ ತೊಗೊಂಬಿಟ್ಟಾರೆ ಪಾಪ ಹೋಗ್ರಿ ನೀವು ಅಮ್ಮಗೆ ಟೈಮ್ ಆಕೈತಿ ಮಿಲಕ್ಕಂದ್ರೆ ಈಗ ನಾವು ಹೋಗಿದ ಮೇಲೆ ಹೋಗೋದ್ರಿ ಈಗ ಮೀನ ಎಲ್ಲ ತೊಗೊಂಡು